Assalamu alaikum wa rahmatullahi wa barakatuhu. Welcome to Footprints by Shameena. ಇಂದತ್ತು ಈ ವಿಡಿಯೋ ನೋಕುಮತ್ತೆ ನಿಂಗೆ ಗೊಂತಾಯ್ತಿಕ್ಕು ಇಂದು ನಂಗೆ ಎಂದ್ರು ರೆಸಿಪಿ ಶೇರ್ ಹಾಕೋಪೊಂಡು ಉಂಟು. ಎಸ್ ನಂಗೆ ಶೇರ್ ಹಾಕೋಪೊಂಡು ಬಿರಿಯಾನಿ ರೋ ರೆಸಿಪಿ. ಪೆರ್ನಾಲ್ ಮುಟ್ಟ ಬಂದೋ ಉಂಡು ಬಿರಿಯಾನಿ ಆಕ್ರದ್ ನಂಗ್ಳವ್ರು ಬೆಲ್ಲಿಯೋ ಟಾಸ್ಕ್ ಆಯ್ತಿಕ್ರು ಇದ್ರ ನಂಗೆ ಇಪ್ಪ ಈಸಿ ಆಕ. ಬಿರಿಯಾನಿ ಹಾಕುಗು ನಂಗೆ ಫಸ್ಟ್ಗೆ 1 kg ಬಾಸ್ಮತಿ ರೈಸ್ ನಂಚಿಡೋನು. ಮಸಾಲ ಹಾಕೋಗು ನಂಗೆ 5 ಮೀಡಿಯಮ್ ನೀರುಳ್ಳಿ ಸ್ಲೈಸ್ ಹಾಕಿಬೇಕೇನು, 3 ಮೀಡಿಯಮ್ ಟೊಮೆಟೊ ಸ್ಲೈಸ್ ಹಾಕಿಬೇಕೇನು, 10 ಕಾಯಿಮೊಲೋ ಬೇನು, 3 ಟೇಬಲ್ ಸ್ಪೂನ್ ಇಂಜಿರೋ ಪೇಸ್ಟ್, 3 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿರೋ ಪೇಸ್ಟ್, ಕೈನೊರೋಡಿ, ಕೊತ್ತಂಬರಿ ಚೊಪ್ಪು, ಪುದೀನ ಚೊಪ್ಪು, ಮ್ಯಾಗಿ ಕ್ಯೂಬ್ಸ್ ಇಂದಂಗೆ ಜಂಡ್ ಮ್ಯಾಗಿ ಕ್ಯೂಬ್. ಫಸ್ಟಿಗೆ ನಂಗೆ 1.5 kg ಎರ್ಚಿ ಬೀಫು ಅವ್ರು ಮಟನು ಅವರು ಕುಕ್ಕರ್ಗೆ ಇಡ. ಅದಕ್ಕೆ ನಂಗೆ 1 ಟೀ ಸ್ಪೂನ್ ಜಿಂಜರ್ ಪೇಸ್ಟ್, 1 ಟೀ ಸ್ಪೂನ್ ಗಾರ್ಲಿಕ್ ಪೇಸ್ಟ್, 1/2 ಟೀ ಸ್ಪೂನ್ ಮಂಜಳ ಪೊಡಿ, ನಿಂಗಳ ಟೇಸ್ಟ್ ಪ್ರಕಾರ ಉಪ್ಪಿಡೋನು. ಇದೆಲ್ಲ ಒಟ್ಟಿಗೆ ಮಿಕ್ಸ್ ಹಾಕಿಟ್ಟು ಎರ್ಚೀರು ನಿಂಗೆ ಡ್ರೈನ್ ಹಾಕಿಟ್ಟಿಲ್ಲೆಂಗೆ ತನ್ನಿ ಬೀತಂಡ ನಿಂಗೆ ಡ್ರೈನ್ ಹಾಕಿಟ್ಟಿಂದೆಂಗೆ ಅವ್ರು 1/4 ಗ್ಲಾಸ್ ತನ್ನಿ ಬೀತರು. ಇದು ಬೆಚ್ಚಿ ತಿಂಗ ಲಿಡ್ ಇಟ್ಟಿಟ್ಟು ಬಿಸಿಲಿಟ್ಟು ಬಿಡ್ರು. ಅವರು ಮಿನಿಮಮ್ 3 to 4 ವಿಸಿಲ್ಸ್ ಎಟ್ಕರು. ನಿಂಗೆ ಎರ್ಚಿರೋ ಬೇವ್ರ ಅಂದಾಜಿಂದಂಗೆ ನಿಂಗೆ ನೋಕರು ಇಲ್ಲೆಂಗೆ ಮಿನಿಮಮ್ 5 ವಿಸಿಲ್ಸ್ ಎಟ್ಕರು. ಕಂಪ್ಲೀಟ್ಲಿ ಕುಕ್ ಆವನು ಇಲ್ಲ 90% ಅಟ್ಲೀಸ್ಟ್ ಕುಕ್ ಆವನು. ಓಕೆ ಇಪ್ಪ ನಂಗೆ ಮಸಾಲ ಹಾಕೋಗು ನಂಗೆ ಅವ್ರು ಬೆಲ್ಲಿಯೋ ಪಾಟ್ ಇಟ್ಕೊನು. ಅದಕ್ಕೆ 3 to 4 ಟೇಬಲ್ ಸ್ಪೂನ್ ಆಯಿಲ್ ಇಡೋನು. ಅದಕ್ಕೆ ಗರಂ ಮಸಾಲ ಇಡೋನು, ಕೆತ್ತೆ ಲವಂಗ ಎಲ್ತಿರಿ. ಓಕೆ ನೆಕ್ಸ್ಟ್ ನಂಗೆ ಇಡೋನು ನಂಗೆ 5 ಸ್ಲೈಸ್ ಹಾಕಿ ಬೆಚ್ಚು ನೀರುಳ್ಳಿ ಇಟ್ಟಲ್ಪಿನ್ನ ನಂಗೆ ತೆಲು ಉಪ್ಪು ವಾರ್ಬಾಟ ಉಪ್ಪೆಂದು ಹಾಕ್ರಿ ಚಂದಂಗೆ ಬೇಗ ಕಾಯಿರು. ಅದಕ್ಕೆ ನಂಗೆ 10 ಕಾಯಿಮೊಲೋ ಬೆಚ್ಚದ ಅದಕ್ಕೆ ಇಟ್ಟಿಟ್ಟು ನಲ್ಲು ಸಾಟೆ ಹಾಕ. ಹಿಂಗಿಂತ ಕಲರ್ ಬರುವಂತೋಲು ನಂಗೆ ಅದರ ನಲ್ಲು ಸಾಟೆ ಹಾಕೋನು, ಗೋಲ್ಡನ್ ಬ್ರೌನ್ ಕಲರ್ ಬರೋನು. ಓಕೆ ನೆಕ್ಸ್ಟ್ ನಂಗೆ 3 ಟೇಬಲ್ ಸ್ಪೂನ್ ಜಿಂಜರ್ ಪೇಸ್ಟ್, 3 ಟೇಬಲ್ ಸ್ಪೂನ್ ಗಾರ್ಲಿಕ್ ಪೇಸ್ಟ್ ಇಟ್ಟಿಟ್ಟು ನಲ್ಲ ಮಿಕ್ಸ್ ಹಾಕೋನು. ಜಿಂಜರ್ ಗಾರ್ಲಿಕ್ ರೋ ಪೇಸ್ಟ್ ರೋ ಮನ ಪೋನ್ ತೋಲು ನಂಗೆ ಇದ್ರ ನಲ್ಲೋ ಮಿಕ್ಸ್ ಹಾಕೋನು, ಸಾಟೆ ಹಾಕೋನು. ನೆಕ್ಸ್ಟ್ ನಂಗೆ ಇಡೋನು ಕಟ್ಟಾಕಿ ಬೆಚ್ಚು 3 ಟೊಮೆಟೋಸ್ ಅದ್ರ ನಲ್ಲ ನಂಗೆ ಮಿಕ್ಸ್ ಹಾಕೋನು. ಟೊಮೆಟೊ ಕಲ್ಮುಂತೋಲೋ ನಂಗೆ ಅದ್ರ ಮಿಕ್ಸ್ ಹಾಕೋನು. ನೆಕ್ಸ್ಟ್ ನಂಗೆ ಬೇನೆಂಗೆ ನಂಗೆ ಮ್ಯಾಗಿ ಕ್ಯೂಬ್ಸ್ ಇಲ್ಲೆಂಗೆ ನಿಂಗೆ ಅದು ಇಡೋನು ಉಂಟಿಲ್ಲ. ಇದಿಲ್ ಪಿನ್ನ ನಂಗೆ ಇಡೋನು 3 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೊಡಿ, 3 ಟೇಬಲ್ ಸ್ಪೂನ್ ಕರಿ ಪೌಡರ್, 3 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ, 1 ಟೇಬಲ್ ಸ್ಪೂನ್ ನಲ್ಲ ಮೊಲರೋ ಪೊಡಿ. ಇದು ಎಲ್ಲ ಇಟ್ಟಿಟ್ಟು ನಿಂಗೆ ಚಂದ ಮಿಕ್ಸ್ ಹಾಕ್ರು. ನಂಗಳ ಮಸಾಲ ஒரு ಸೈಡ್ಲು ರೆಡಿ ಆಯೋನ್ ಟಿಕ್ಕ ಮೊತ್ತಗು ನಂಗೆ ಇನ್ನೊರು ಸೈಡ್ಲು ನಂಗಳ ಕುಕ್ಕರ್ಲಿಂದ ಎರ್ಚಿರೋ ನೋಕ. ಎರ್ಚಿ 90% ಆಯಂಗು ಕುಕ್ಕಾಯಿ ಟಿಕ್ಕೋನು. ಬೀಫ್ ಯೂಸ್ ಹಾಕ ನಿಂಗೆ ಮಟನ್ ಯೂಸ್ ಹಾಕ ನಿಂಗೆ ಇಷ್ಟ. ಎರ್ಚಿರೋ ಬೇವ್ ನೋಕರು ನಿಂಗೆಪ್ಪ ನೋಕರು ನಲ್ಲ ಬೆಂದ್ರೆ ಎರ್ಚಿ. ಎರ್ಚಿ ನಲ್ಲ ಬೆಂದ್ರಂಟಾಯಂಗೆ ನಿಂಗೆ ಕುಕ್ಕರ್ಲಿಂದ ಎರ್ಚಿಯು ಅದು ಬಿಟ್ಟು ತನ್ನಿ ಎಲ್ಲ ನಂಗೆ ಮಸಾಲ ಹಾಕಿ ಎಡ್ತಿಗೆ ನಿಂಗೆ ಇಡೋರು. ಇಟ್ಟಿಟ್ಟು ಮಸಾಲ ಈ ಎರ್ಚಿಯು ಎಲ್ಲ ಮೊಟ್ಟುಗೆ ನಿಂಗೆ ಮಿಕ್ಸ್ ಹಾಕರು. ಮಿಕ್ಸ್ ಹಾಕಿಟ್ಟು ಬೇನುಂಟಾಯಂಗೆ ನಿಂಗೆ 1/2 ಗ್ಲಾಸ್ ತನ್ನಿ ಬೀತರು. ತನ್ನಿ ಬೀತಿತ್ತು ಅದಕ್ಕೆ ಹ್ಯಾಂಡ್ಫುಲ್ ಆಫ್ ಕೊತ್ತಂಬರಿ ಚೊಪ್ಪು ಪುದೀನ ಇಟ್ಟಿಟ್ಟು ನಿಂಗೆ ನಲ್ಲ ಮಿಕ್ಸ್ ಹಾಕಿಟ್ಟು ಅವ್ರು 15 ಮಿನಿಟ್ಸ್ಗೆ ಮೀಡಿಯಮ್ ಫ್ಲೇಮ್ಲಿ ಇದು ಮುಚ್ಚಿತ್ತು ಬೇಕಿರು. ಎರ್ಚಿ ಅದ್ರ ಎಲ್ಲ ಮಸಾಲದ್ದು ಟೇಸ್ಟ್ ಬಲ್ಕೆಟ್ 15 ಮಿನಿಟ್ಸ್ ಆಯಲ್ಪಿಂದ ನಂಗೆ ಮಸಾಲ ಕಂಪ್ಲೀಟ್ಲಿ ರೆಡಿ ಆಯ್ತು. ನಂಗೆ ಕೊಟ್ಟರ್ಚಿ ಇದೊಂದು ಉಂಟಿಲ್ಲ, ತ್ಯಾಂಗರ್ಚಿ ಇದೊಂದು ಉಂಟಿಲ್ಲ, ತಯಾರು ಇದೊಂದು ಉಂಟಿಲ್ಲ. ಮಸಾಲ ರೆಡಿ ಆಯ್ತು. ನೋಕ್ರು ಮಸಾಲ ರೋ ಕನ್ಸಿಸ್ಟೆನ್ಸಿ ಥಿಕ್ನೆಸ್ ಎಂದು ಮಾಡಾಕಂಟು
എങ്ങനെ കാണുന്നുണ്ട്. ഞങ്ങൾ മസാല ആയതേ ഞങ്ങൾ ഇದ್ರ ലിഡ് ഇട്ടിട്ട് ഒരു സൈഡിൽ ബേക്കാം, ಇನ್ನೊരു സൈഡിൽ ഞങ്ങൾ ചോറാക്കാം. ഞങ്ങൾ ചോറാക്കുകൂ ഞങ്ങൾ ഒരു ಪಾಟ್ എടുക്കുക, ಅದಕ್ಕೆ ತಣ್ಣಿ ಬೀತಿದ್ದ ಅದಕ್ಕೆ ಗರಂ ಮಸಾಲ ಇಡ, ಕೆತ್ತೆ ಲವಂಗ, ಎಲ್ತೆರಿ, ಬೇ ಲೀವ್ಸ್. ഞങ്ങൾ ടേസ്റ്റ് പ്രಕಾರ ഉപ്പിട, പിന്നെ ಅದಕ್ಕೆ 1 ಟೀಸ್ಪೂನ್ ಎಣ್ಣೆ ಬೀತಿತ್ತು ಇದ್ರ ഞങ്ങൾ ಬಾಯ್ಲ್ ಆವಂತೋಲು ವೆಯ್ಟ್ ಆಗ ಲಿಡ್ ಇಟ್ಟಿട്ട് വെച്ചെങ്കിൽ ಬೇಗ ಬಾಯ್ಲ್ ಅವರು. ಓಕೆ, ಇಪ್ಪ ഞങ്ങൾ ತಣ್ಣಿ ಕಂಪ್ಲೀಟ್ಲಿ ಬಾಯ್ಲ್ ಆಯ್ತು. ಇಪ್ಪ ഞങ്ങൾ ಕಲ್ಗಿಟ್ಟು ನಂಚಿಟ್ಟು ಅರಿರೋ ഞങ്ങൾ ಈ ತಣ್ಣಿಗಿಡೋನು. ಅರಿ നല്ല ಬಾಯ್ಲ್ ಆವನು ತಣ್ಣಿಲ್ 100% ಕುಕ್ ಆವತೀರಾ और 70 to 90% ಕುಕ್ ಆವನು ಅರಿ ಕುಕ್ ಆವಾಗ ಯಾರನ್ನಾರ ಬೇನುಂಟಿಲ್ಲ ಅವ್ರು ನಿಂಗೆ 5 minutes ವೆಯ್ಟ್ ಹಾಕರು, പിന്നെ ಅರಿ ಎರ್ತತ್ ನೋಕರು ಕುಕ್ ಆಯಿರಾ ಇಲ್ಲೇಂಟು. 100% ಕುಕ್ ಆವನು ಉಂಟಿಲ್ಲ, 90% ಆಯಂಗುಮ್ಮೆ. ಇಪ್ಪ ಟೈಮ್ ನಂಗೆ ಬಿರಿಯಾನಿ ಸೆಟ್ ಆಗೋಗು. ಫಸ್ಟಿಗೆ ನಂಗೆ ಅವ್ರು ಎಡ್ತಿಗೆ ಫಸ್ಟ್ ಲೇಯರ್ ಇಡೋನು ಮಸಾಲ, ನೆಕ್ಸ್ಟ್ ಲೇಯರ್ ನಂಗೆ ಚೋರು ಇಡೋನು, ಬೆಂದ ಚೋರು ಉಡೇ ഞങ്ങൾ ಸೊರ ಕೊರಡಿ ಹಾಕ. ಎಂದ್ರೆ ಚೆಂದಂಗೆ ನಂಗೆ ಮಸಾಲ ಹಾಕೋ ಎಡ್ತಿಗೆ ಆಲ್ರೆಡಿ ಮಸಾಲ ഒരു ಲೇಯರ್ ആയിട്ടുണ്ടല്ലേ ഫസ്റ്റ് ಲೇಯർ. അപ്പോൾ ಅದಕ್ಕೆ ನಂಗೆ ಸೆಕೆಂಡ್ ಲೇಯರ್ ചോറിട. അതിൽ പിന്നെ 1 tablespoon ರತ್ತರ ಗೀ ಮೇಲ್ಗಿಡ, ಬರಿಸ್ತಾ ಇಡ. ನಿಂಗೆ ಡ್ರೈ ಫ್ರೂಟ್ಸ್, ಕ್ಯಾಶ್ಯೂ, ರೇಸಿನ್ಸ್ ಇಷ್ಟೆಂದಂಗೆ ಅದಿಡ್ರು, ಇಲ್ಲೆಂಗೆ ಖಾಲಿ ಕ್ಯಾಶ್ಯೂಸ್ ಇಟ್ಟಂಗೆ ನೀ. ಕೊತ್ತಂಬರಿ ಚೊಪ್ಪು, ಪುದೀನతో ಎಲೆ ಮೇಲ್ಗಿಡ್ರು. ಓಕೆ, ಇದು ನಂಗಲು ಸೆಕೆಂಡ್ ಲೇಯರ್. ಥರ್ಡ್ ಲೇಯರ್ ನಂಗೆ ಸೇಮ್ ಸ್ಟೆಪ್ ರಿಪೀಟ್ ಹಾಕೋನು, ಚೋರಿಡೋನು. ಈ ಟೈಮ್ ನಂಗೆ ಎಂದೂ ಎಕ್ಸ್ಟ್ರಾ ಚೋರು ಬೇಕಿರೋ ಬ್ಯಾಂಡ ಇನ್ನದೆಲ್ಲ ನಂಗೆ ಸೆಟ್ ಹಾಕಿತ್ತು ಬಿಡ. ಸೆಟ್ ಹಾಕಿಯಲ್ಲಿ പിന്നെ ನಂಗೆ ಪೇರೋ 1 tablespoon ಗೀ ಬೀತ. ಬೇನಿಂಗ್ ಮಾತ್ರ ಗೀ ಬೀತರು, ನಿಂಗೆ ಟೂ ಮಚ್ ಗೀ ಇಷ್ಟ ಇಲ್ಲೆಂಗೆ ಅದು ಸ್ಕಿಪ್ ಹಾಕ. ಪೇರೋ ಮೇಲ್ಗೆ ಬರಿಸ್ತಾ ಇಡ್ರು, ಡ್ರೈ ಫ್ರೂಟ್ಸ್ ಇಡ್ರು, ಕೊರಿಯಾಂಡರ್ ಲೀವ್ಸ್, ಮಿಂಟ್ ಲೀವ್ಸ್ ಇಡ್ರು. ಇದೆಲ್ಲ ಇಟ್ಟಿಟ್ಟು ನಂಗಳು ಬಿರಿಯಾನಿ ಸೆಟ್ ಆಯ್ತು. ನೆಕ್ಸ್ಟ್ ನಂಗೆ ಎಂದ್ರೆ ಹಾಕೊಂಡು ಚೆಂದಂಗೆ ನಂಗೆ ಅವ್ರ ಸ್ಪ್ಯಾಚ್ಯುಲಾ ಇಲ್ಲೆಂಗೆ ಉದ್ದತ್ತೋ ವುಡನ್ ಕೈಲಿಂದಂಗೆ ನಂಗೆ ಹೋಲ್ ಇಟ್ಕೊನು, ಕೀಲ್ ತೋಲು ನಂಗೆ ಹೋಲ್ ಇಟ್ಕೊನು. ಈ ಪ್ರಾಸೆಸ್ ಎಂದಿ ನಂಗೆ ಹಾಕ್ರು ಚೆಂದಂಗೆ ನಂಗೆ ದಮ್ಮಗೆ ಬೇಕಿರಲೆ, ಸ್ಟೀಮ್ ಬೇಕಿರಲೆ, ಅಪ್ಪ ಅದು ಬೇಗ ದಮ್ ಬಂಡು. ಓಕೆ, ನಾ ಚೆನ್ನಪ್ಪಲ್ಲ ನಿಂಗೆ ಗೀ ಬೇನೆಂಗೆ ನಿಂಗೆ ಮೇಲೆ ಗೀ ಇಡ್ರು. ಇದೆಲ್ಲ ನಂಗೆ ಸೆಟ್ ಹಾಕಿಯಲ್ಲಿ പിന്നെ ನಂಗೆ ಅವರು ಫಾಯಿಲಲ್ಲಿ ಕವರ್ ಹಾಕ. ಫಸ್ಟಿಗೆ ಫಾಯಿಲಲ್ಲಿ ಕವರ್ ಹಾಕಿಯಲ್ಲಿ പിന്നെ തീ ഓൺ ആക്കിയിട്ട് അടുപ്പിൽ ഞങ്ങൾ ഒരു തവ വയ്ക്കാം, വലിയ തവ വെച്ചാൽ പിന്നെ അದ್ರ ಮೇಲೆ ഞങ്ങൾ ಬಿರಿಯಾನಿ ಸೆಟ್ ಹಾಕೋ ಎಡ ಬೇಕೋ. ಓಕೆ, ಬಿರಿಯಾನಿ ಸೆಟ್ ಹಾಕೋ ಎಡ ಉಂಡಲ್ಲೇ ಅದಕ್ಕೆ ಫಾಯಿಲ್ ಇಟ್ಟಿಟ್ಟು ಲಿಡ್ ಕ್ಲೋಸ್ ಹಾಕರು. ಅದು ಅವ್ರ ತವತ್ತ ಮೇಲೆ ಬೇಕಿರು. ತವಾತ ಮೇಲೆ ಎಂದಿ ಬೇಕಿರೋ ಚೆಂದಂಗೆ ನಂಗೆ ದಮ್ಮಗೆ ಬೇಕೋ ಮತ್ತು ಅದರ ಅಡಿ ಕರಿಯೋ ತೀರಾ ತಪ್ಪಲ್ಲ ನಂಗೆ ಅಡಿಗೆ ತವಾ ಬೇಕಿರೋ. ಇದ್ರ ನಿಂಗೆ 20 minutes ಲೋ ಫ್ಲೇಮಿൽ വെച്ച് ദം ബർബാട്ടു. 20 minutes ആയാൽ പിന്നെ നിങ്ങൾ ಅದರ ലിഡ് ഓപ്പൺ ആക്കി നോക്കിയെങ്കിൽ നിങ്ങൾക്ക് നിങ്ങൾ ബിരിയാണി റെഡി കാണ്ട്. ദമ്മും ಬಂತಿಕ್ಕರು, എല്ലാം സെറ്റായിട്ടിಕ್ಕರು. ನೋಕ್ರು ನಂಗೆ ಬಿರಿಯಾನಿ ರೆಡಿ ಆಯ್ತು. ಇಪ್ಪ ನಂಗೆ ಆರಾಮ್ಸೆ ಬೆಚ್ಚದೆ ಚಿತ್ತು ತಿನ್ನ. ಯಾರ ಸೊರವೂ ಇಲ್ಲ ಅಂತ, ಯಾರ ಕಷ್ಟವೂ ಇಲ್ಲ ಅಂತ, ಈಸಿಲಿ ನಂಗೆ ಬಿರಿಯಾನಿ ಆಯಿತು. ಇದೇ ಪಲ നിങ്ങൾ ಅವತ್ತಲು ಈ ಈಸಿ ಬಿರಿಯಾನಿ നിങ്ങൾ ಟ್ರೈ ಹಾಕರು. ಎಲ್ಲರಿಗೂ ಬೆಚ್ಚ ಸರ್ವ್ ಹಾಕರು ಪೆರ್ನಾಲ್ ರಂಡ್.
എല്ലാവരും വന്നങ്ങം ഇന്നങ്ങം എല്ലാവരും തിണ്ടിട്ട് കൊസ്യാവാണ് ഇത്തര ചോറ് നിങ്ങൾക്ക് ആരാംസെ 8-10 ചന്തത്തിൽ ഒന്ന് ബാട്ട ഈ പെരുന്നാൾക്ക് നിങ്ങൾ ഈ റെസിപ്പി ഞങ്ങളത് ഡെഫിനെറ്റ്ലി ട്രൈ ആക്കರು നിങ്ങൾക്ക് ഇഷ്ടമായിರಾ ഇല്ലേ ಅಂತ നിങ്ങൾ ഞങ്ങളെ കമൻറ്റ് സെക്ഷനിൽ നിങ്ങൾ കമൻറ്റ് ആക്കರು ഈദ് മുബാറക് ഇൻ അഡ്വാൻസ് തഖബ്ബൽ അല്ലാഹു മിന്ന വ മിൻകും നിങ്ങൾ ഞങ്ങളുടെ ചാനൽ ലൈക്ക് ഷെയർ ആൻഡ് സബ്സ്ക്രൈബ് ഇന്നും ആക്കിയിട്ടില്ലെങ്കിൽ ഇപ്പം ആക്കರು ಥ್ಯಾಂಕ್ ಯು ಆ್ಯಂಡ್ ಬೈ